ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಮನೆಯ ಗ್ಯಾಸ್ ಕನೆಕ್ಷನನ್ನು ಆಫ್ ಮಾಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂದರೆ ಸ್ವರ್ಗದಲ್ಲಿ ಇರುವಂತಹ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು, ಸೊ ಲಕ್ಸುರಿ ಐಟಮ್ಸ್ಗಳು ಅಥವಾ ಈ ಮಾಮೂಲಿ ಅಡುಗೆ ಐಟಮ್ಗಳು ಮತ್ತು ಹಣ್ಣು ಹಂಪಲುಗಳು, ಸೊ ಎಲ್ಲನೂ ಕೂಡ ಬಿಗ್ ಬಾಸ್ ಅವರು ವಾಪಸ್ ತಗೊಂಡಿದ್ದಾರೆ. ಸೊ ಇದನ್ನು ಅನೌನ್ಸ್ ಮಾಡಿ ಸೊ ಅದನ್ನೆಲ್ಲ ತಂದು ಸ್ಟೋರ್ ರೂಮ್ಗೆ ಇಡಬೇಕು ಅಂತ ಹೇಳಿದಾಗ ಎಲ್ಲರ ಮುಖದಲ್ಲೂ ಕೂಡ ಶಾಕ್ ಇತ್ತು ಸ್ವರ್ಗದಲ್ಲಿರುವಂಥವ್ರಿಗೆ. ಬಟ್ ಆದರೆ ನರಕದಲ್ಲಿರುವಂಥವ್ರಿಗೆ ಕೆಲವರಿಗೆ ಖುಷಿಯಾಗಿದೆ. ಅದರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಮಾನಸಾಗೆ, ಇನ್ನೊಂದು ಶಿಶಿರ್ಗೆ, ಅವರಿಬ್ಬರಿಗೂ ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಬೇಗನೆ ರಿಯಾಕ್ಟ್ ಮಾಡಿದ್ರು. ಸೊ ಏನು ತಪ್ಪಾಗಿದೆ ಅಂತ ಕಾರಣ ಅವ್ರಿಗೂ ಗೊತ್ತಿಲ್ಲ. ಸೊ ಆದರೂ ಕೂಡ ಇದನ್ನೆಲ್ಲನೂ ಕೂಡ ವಾಪಸ್ ತಂದಿಡಿ ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡಿದ್ದಾರೆ. ಸೊ ಒಂದು ಸೀಸನಲ್ಲಿ ಏನೇನು ಆಗಬೇಕು, ಸೊ ಇದು 3-4 ದಿವಸ ಮೂರೇ ಎಪಿಸೋಡ್ಗಳಲ್ಲಿ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಈಗಿನ ಕಂಟೆಸ್ಟೆಂಟ್ಗಳು ಒಂದು ಸೀಸನಲ್ಲಿ ಮಾಡಬೇಕಾದಂಥ ಎಲ್ಲ ತಪ್ಪುಗಳು, ಎಲ್ಲ ಕೆಲಸಗಳು ಎಲ್ಲ ಮೂರೇ ದಿವಸದಲ್ಲಿ ಮಾಡಿದ್ದಾರೆ. ಕಿತ್ತಾಟಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೂ 100 ದಿನ ಆಡಬೇಕಂತ ಅಂದ್ಕೊಂಡಿರೋರು ಎನರ್ಜಿನ ಉಳಿಸ್ಕೊತಾರ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಯಾಕಂತಂದರೆ ಅಷ್ಟೊಂದು ತಪ್ಪುಗಳನ್ನ ಮಾಡ್ಕೊಂಡಿದ್ದಾರೆ, ಜಗಳಗಳು ಮಾಡಿದ್ದಾರೆ. ಸೊ ಏನು ಅಂತ ಅರ್ಥ ಆಗ್ತಿಲ್ಲ ಈ ಸೀಸನ್ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಅಗ್ರೆಸಿವ್ ಆಗಿ ಡಾಮಿನೇಟಿಂಗ್ ಮೂಡಲ್ಲೇ ಇದ್ದಾರೆ. ಸೊ ಆ್ಯಂಡ್ ಮೇ ಬಿ ಏನೋ ಒಂದು ತಪ್ಪಾಗಿದೆ, ತುಂಬ ದೊಡ್ಡ ತಪ್ಪಾಗಿದೆ. ಅದಕ್ಕೋಸ್ಕರನೇ ಈ ಒಂದು ಮಟ್ಟಕ್ಕೆ ಒಂದು ಗ್ಯಾಸ್ ಆಫ್ ಮಾಡುತ್ತಿರುವಂಥದ್ದು, ಆಮೇಲೆ ಅಡುಗೆ ಸಾಮಾನುಗಳನ್ನು, ತರಕಾರಿಗಳನ್ನು ಆ್ಯಂಡ್ ಹಣ್ಣು ಹಂಪಲುಗಳನ್ನ ವಾಪಸ್ ತೊಗೊಂಡಿರೋದು. ಇಲ್ಲಾಂದರೆ ಸುಮ್ಮನೆ ತೊಗೊಳೋದಿಲ್ಲ. ಸೊ ಮೇ ಬಿ ಟಾಸ್ಕ್ ಕೊಟ್ಟಿದ್ದರು, ಸೊ ಅದೇನಾದರೂ ಕಂಪ್ಲೀಟ್ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡಿರ್ಬೋದು, ಅಥವಾ ಬೇರೆ ಏನಾದರೂ ತಪ್ಪು ಆಗಿದೆ ಅಂತ ಅನಿಸುತ್ತೆ. ಸೊ ಅದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಮಾನಸ ಅವರು ತುಂಬ ಖುಷಿಯಾಗಿದ್ದರು. ಸೊ ಅವ್ರು ವಾಯ್ಸ್ ಎಲ್ಲ ಬಿಡ್ತಾಯಿದ್ರು. ಸೊ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ತಾರೆ ಅವರು. ಸ್ವಲ್ಪ ಮೆಚುರಿಟಿ ಬೆಳೆಸ್ಕೊಬೇಕು ಅವ್ರು. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅವ್ರಿಗೆ. ಇಲ್ಲ ಅಂತಂದರೆ ಬೇಗನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಚಾನ್ಸಸ್ ಕೂಡ ಇದೆ ಅವ್ರಿಗೆ. ಆ್ಯಂಡ್ ಶಿಶಿರ್ ಅವರು ಕೂಡ ಸ್ವಲ್ಪ ಕೋಪನ ಆ್ಯಂಡ್ ಸಡನ್ನಾಗಿ ರಿಯಾಕ್ಟ್ ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗಡೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.